ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದೊಳ್ಳೆ ಮಾಹಿತಿ ಇರುವ ವಿಡಿಯೋನ ನಿಮಗಾಗಿ ತಗೊಂಡು ಬಂದಿದ್ದೀನಿ. ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಕಡ್ಜ ಗೂಡು ಕಟ್ಟಿದ್ರೆ ಏನರ್ಥ? ಮನೆ ಒಳಗಡೆ ಕಟ್ಟಿದೆ, ಕಿಟಕಿ ಹತ್ರ ಕಟ್ಟಿದೆ, ಮೆಟ್ಲು ಕೆಳಗಡೆ ಕಟ್ಟಿದೆ, ಮನೆ ಮುಂದೆ ಇರುವಂತ ಮರ ಗಿಡಗಳಲ್ಲಿ ಗೂಡು ಕಟ್ಟಿದೆ ಅಂತ, ಇದು ಒಳ್ಳೇದಾ ಕೆಟ್ಟದ, ಅಂದ್ರೆ ಶುಭನ ಅಶುಭನ ಅಂತ ಸಾಕಷ್ಟು ಪ್ರಶ್ನೆ ಇರುತ್ತೆ ನಿಮ್ಗೆ ಅಲ್ವಾ? ಕೆಲವರ ಮನೆಯಲ್ಲಿ ಮಾತ್ರನೇ ಯಾಕೆ ಕಡ್ಜ ಗೂಡು ಕಟ್ಟುತ್ತೆ, ಏನಿದರ ಅರ್ಥ? ಈ ಒಂದು ರೀತಿ ಕಡ್ಜ ಗೂಡು ಕಟ್ಟಿದ್ಮೇಲೆ ಆ ಮನೆಯ ವಾತಾವರಣ ಎಲ್ಲ ಯಾವ ರೀತಿ ಬದಲಾವಣೆ ಆಗುತ್ತೆ, ಮತ್ತೆ ಇದಕ್ಕೆ ಏನ್ ಪರಿಹಾರ? ಈ ಗೂಡನ್ನ ಇಟ್ಕೋಬೇಕಾ, ತೆಗಿಬೇಕಾ, ತೆಗೆದರೆ ಯಾವ ರೀತಿ ತೆಗಿಬೇಕು, ಇದರಿಂದ ಏನಾದರೂ ದೋಷ ಬರುತ್ತಾ? ನಾನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೆಲ್ಲ ಪೂರ್ತಿ ನೋಡಿ. ಕೆಲವರೆಲ್ಲ ಅನ್ಕೊಂಡಿರ್ತೀವಿ, ಹಳ್ಳಿಗಳ ಕಡೆ ಈ ಕಡ್ಜ ಈ ರೀತಿ ಗೂಡು ಕಟ್ಟೋದನ್ನ ನೋಡಿರ್ತೀವಿ, ಚಿಕ್ಕವರಿದ್ದಾಗ್ಲೂ ನೋಡಿರ್ತೀವಿ, ಈಗಲೂ ನೋಡ್ತಾನೆ ಇರ್ತೀವಿ. ಬರೀ ಹಳ್ಳಿಗಳಲ್ಲಿ ಮಾತ್ರ ಈ ರೀತಿ ಕಡ್ಜ ಗೂಡು ಕಟ್ಟಿರೋದನ್ನ ನೋಡಿರ್ತೀವಿ. ಆದರೆ ಬರೀ ಹಳ್ಳಿಗಳಲ್ಲಿ ಮಾತ್ರನೇ ಅಲ್ಲ, ಸಿಟಿಗಳಲ್ಲೂ ಈ ರೀತಿ ಕಡ್ಜ ಗೂಡು ಕಟ್ಟುತ್ತೆ. ಕೆಲವೊಂದು ಮನೆಗಳಲ್ಲಿ ಈ ರೀತಿ ಕಡ್ಜ ಮಾತ್ರ ಗೂಡು ಕಟ್ಟುತ್ತೆ. ನಾವು ನೋಡಿರ್ತೀವಿ ಕೂಡ ಕೆಲವೊಂದು ಮನೆಗಳಲ್ಲಿ ಗೂಡು ಕಟ್ಟಿರೋದನ್ನ. ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಯಾವ ರೀತಿ ತೊಂದರೆನೂ ಕೂಡ ಮಾಡಬಾರ್ದು. ಯಾಕಂದರೆ ಅದು ಕಚ್ಚಿದ್ರೆ ತುಂಬಾ ನೋವಾಗುತ್ತೆ, ಮತ್ತು ಕೆಲವೊಂದು ಸಲ ಅದರ ಮುಳ್ಳಲ್ಲಿ ತುಂಬಾ ವಿಷ ಇರುತ್ತೆ ಅಂತ ಹೇಳ್ತಾರೆ. ತುಂಬಾನೇ ಹುರಿ ಬರುತ್ತೆ. ಹಾಗಾಗಿ ಕೆಲವೊಂದು ಹೆಣ್ಣು ಕಡ್ಜಗಳಲ್ಲಿ ಮಾತ್ರನೇ ಮುಳ್ಳು ಇರುತ್ತೆ. ಅದು ತನ್ನ ಮನೆಯನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ, ತನ್ನ ಮರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಅವು ನಮಗೆ ಕಚ್ಚುತ್ತೆ. ಹಾಗಾಗಿ ಸುಮ್ಮನೆ ನಾವು ಈ ಗೂಡಿಗೆ, ಈ ಹುಳಗಳಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬಾರ್ದು. ಯಾವುದೇ ರೀತಿ ತೊಂದರೆ ಆಗ್ದಾಗೆ, ದೋಷ ಬರ್ದಾಗೆ ಈ ಗೂಡನ್ನ ಹೇಗೆ ತೆಗಿಯೋದು ಬನ್ನಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಕೆಲವು ಮನೆಗಳಲ್ಲೇ ಯಾಕೆ ಈ ಕಡ್ಜ ಗೂಡು ಕಟ್ಟುತ್ತೆ, ಇದು ಶುಭನ ಅಶುಭನ ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ಈ ರೀತಿ ಕಡ್ಜ ಗೂಡು ಕಟ್ಟಿದ್ರೆ ಅದೃಷ್ಟ ಅಂತಾನೆ ತಿಳ್ಕೊಳ್ಳಿ. ಅದು ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಅಂದ್ರೆ, ಲಕ್ಷ್ಮೀ ದೇವಿ ತನ್ನ ಅನುಗ್ರಹವನ್ನ ಕೊಡೋದಕ್ಕೆ, ತನ್ನ ಆಶೀರ್ವಾದವನ್ನ ಕೊಡುವುದಕ್ಕೆ ಕೆಲವರನ್ನ ಮಾತ್ರನೇ ಆರಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಅದರ ಒಂದು ಸಂಕೇತವಾಗಿ ಕಡ್ಜಗಳು ಈ ರೀತಿ ಗೂಡು ಕಟ್ತವೆ. ಯಾರು ತುಂಬಾ ವರ್ಷದಿಂದ ಒಂದು ಮಗುಗೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ, ಸಂತಾನಕ್ಕೋಸ್ಕರ ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ರೆ, ಈ ರೀತಿ ಕಡ್ಜ ಏನಾರು ಅಂತವರ ಮನೆಯಲ್ಲಿ ಗೂಡು ಕಟ್ಟಿದ್ರೆ ಆ ಮನೆಯಲ್ಲಿ, ಅಂದ್ರೆ ಆ ದಂಪತಿಗಳಿಗೆ ಮಗು ಆಗುತ್ತೆ ಅಂತಾನೆ ಹೇಳ್ತಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಒಂದು ಕಡ್ಜ ಎಲ್ಲಿ ಗೂಡು ಕಟ್ಟುತ್ತೋ ಅಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಅಂತಾನೆ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಭಯ ಇಟ್ಕೊಂಡಿದ್ರೋ ಇನ್ಮುಂದೆ ಖುಷಿ ಪಡಿ. ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಇದೆ ಎಂದು ಖುಷಿ ಪಡಿ ಆಯ್ತಾ. ಇನ್ನು ಆ ಮನೆಯಲ್ಲಿ ಯಾರು ಹುಡುಗ ಹುಡುಗಿ, ಮದುವೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಇದ್ರೆ ಶೀಘ್ರದಲ್ಲೇ ಅವರಿಗೆ ಮದುವೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇದಿಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಸಂತೋಷಕರವಾದ ವಾತಾವರಣ ಇರುತ್ತೆ. ಏನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಇದ್ರೆ, ಪ್ರಯತ್ನ ಪಡ್ತಿದ್ರೆ, ಏನಾದ್ರೂ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಆ ಕೆಲಸಗಳು ತುಂಬಾನೇ ಸುಲಭವಾಗಿ ಆಗುತ್ತೆ. ಹಾಗಾಗಿ ಸುಮ್ನೆ ಕಡ್ಜಗಳು ಬಂದು ಎಲ್ರೂ ಮನೆಯಲ್ಲೂ ಗೂಡು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ, ಅನುಗ್ರಹ ಯಾವ ಮನೆ ಮೇಲೆ ಆಗಿರುತ್ತೆ ಆ ಮನೆಯಲ್ಲಿ ಮಾತ್ರನೇ ಈ ರೀತಿ ಕಡ್ಜಗಳು ಬಂದು ಗೂಡು ಕಟ್ಟೋದು. ಮನೆ ಒಳಗಾಗಿರ್ಲಿ ಹೊರಗಾಗಿರ್ಲಿ, ಒಟ್ನಲ್ಲಿ ಆ ಮನೆಯ ಸುತ್ತಮುತ್ತ ಕಡ್ಜಗಳು ಎಲ್ಲೇ ಗೂಡು ಕಟ್ಟಿದ್ರು ಕೂಡ ಅದು ಶುಭಕರನೇ. ಆ ಮಣ್ಣು ಕೂಡ ತುಂಬಾ ವಿಶೇಷತೆ. ಯಾಕಂದ್ರೆ ಈ ಕಡ್ಜಗಳು ತನ್ನ ಗೂಡನ್ನ ಕಟ್ಟುವುದಕ್ಕೆ ಹೆಚ್ಚಾಗಿ ಯಾರು ಓಡಾಡದೆ ಇರೋ ಕಡೆ, ತುಣಿದೇ ಇರೋ ಕಡೆ ಮಣ್ಣನ್ನ ತಗೊಬಂದು ಗೂಡನ್ನ ಕಟ್ಟುತ್ತವಂತೆ. ಹಾಗಾಗಿ ಈ ಒಂದು ಗೂಡಿನ ಮಣ್ಣಿನ ಶ್ರೇಷ್ಠತೆ ಎಷ್ಟಿದೆ ನೋಡಿ ಅಲ್ವಾ. ಇವುಗಳ ಬುದ್ಧಿವಂತಿಕೆ ನೋಡಿ. ನಾವು ಮನುಷ್ಯರು ಮನೆ ಕಟ್ಟಬೇಕು ಅಂತಂದ್ರೆ ರೋಡ್ ಸೈಡ್ ನಲ್ಲೇ ಮಣ್ಣು ಜಲ್ಲಿ ಎಲ್ಲ ಹಾಕೋಬೇಕು. ಅಲ್ಲಿ ಕೆಲವಾರು ಮನುಷ್ಯರುಗಳು ಓಡಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಪ್ರತಿಯೊಬ್ರು ತುಳ್ಕೊಂಡು ಓಡಾಡ್ತಾ ಇರ್ತಾರೆ. ನೂರಾರು ಜನ ಮನುಷ್ಯರು ಓಡಾಡ್ತಾನೆ ಇರ್ತಾರೆ. ಇನ್ನ ಪ್ರಾಣಿಗಳಂತೂ ಎಷ್ಟೆಲ್ಲ ಗಲೀಜು ಮಾಡಿರ್ತವೆ. ಎಲ್ಲ ಏನು ಗಮನಿಸೋದೇ ಇಲ್ಲ. ನಾವು ಮನೆ ಕಟ್ತಾ ಇರ್ತೀವಿ, ಆದ್ರೆ ಈ ಕೀಟಗಳಿಗೆ ಇರುವ ಒಂದು ಬುದ್ಧಿಶಕ್ತಿ ಆಗಿರ್ಬೋದು, ಅದರ ಶ್ರೇಷ್ಠತೆ ಆಗಿರ್ಬೋದು, ಅದನ್ನೆಲ್ಲ ತಿಳ್ಕೊಂಡಾಗ ಎಷ್ಟು ಆನಂದ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇನ್ಮುಂದೆ ನೀವು ಎಲ್ಲೇ ಈ ರೀತಿ ಕಡ್ಜಗಳನ್ನ ನೋಡಿದಾಗ ಅದರಲ್ಲಿ ಮರಿಗಳಿತ್ತು ಅಂದ್ರೆ ದಯವಿಟ್ಟು ಅದಕ್ಕೆ ತೊಂದರೆ ಕೊಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಇದ್ದಾರೆ, ಅದೇನಾದ್ರೂ ಕಚ್ಚಬಹುದು ಅಂತ ಭಯ ಇತ್ತು ಅಂತ ಅಂದ್ರೆ, ನೀವು ಆ ಗೂಡಲ್ಲಿ ಕಡ್ಜ ಆಗಿರ್ಬೋದು ಅಥವಾ ಮರಿಗಳಾಗಿರ್ಬೋದು ಇಲ್ಲದೆ ಇರೋದನ್ನ ನೋಡ್ಕೊಂಡು ನೀವು ಆ ಗೂಡಿಗೆ ಸ್ವಲ್ಪ ನೀರನ್ನು ಹಾಕಿ, ಆ ನಂತರ ಅದನ್ನೆಲ್ಲ ಒಂದು ಪೇಪರ್ ಮೇಲೆ ಉದುರಿಸ್ಕೊಬಿಡಿ. ಆ ನಂತರ ಅದನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಮೂತ್ರನ ಪ್ರೋಕ್ಷಣೆ ಮಾಡಿ. ಮತ್ತೆ ಇನ್ನೊಂದ್ಸಲಿ ಕಡ್ಜಗಳು ಆ ಜಾಗದಲ್ಲಿ ಗೂಡನ್ನ ಕಟ್ಟೋದಿಲ್ಲ.
ಮತ್ತೆ ಯಾವುದೇ ರೀತಿ ದೋಷಗಳು ಬರುವುದಿಲ್ಲ. ಇನ್ನು ಆ ರೀತಿ ಪೇಪರ್ ಮೇಲೆ ಉದುರಿಸ್ಕೊಂಡಿರೋ ಮಣ್ಣನ್ನ ಸಾಕಕ್ ಹೋಗ್ಬೇಡಿ. ಅದನ್ನ ಚೆನ್ನಾಗಿ ಪುಡಿ ಮಾಡಿ ಹಾಗೆ ಇಟ್ಕೊಳ್ಳಿ. ಅದನ್ನ ಪ್ರತಿದಿನ ಮನೆಯವರೆಲ್ಲರೂ ಕೂಡ ಹಚ್ಕೋಬಹುದು. ಇದರಿಂದ ಒಂದು ಒಳ್ಳೆಯ ಧನಾಕರ್ಷಣೆ ಆಗಿರುತ್ತೆ. ಮತ್ತೆ ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಇನ್ ಮುಂದೆ ಎಲ್ಲೇ ಕಡ್ಜದ ಗೂಡು ಇದ್ರೂ ಕೂಡ ಹೆದರ್ಕೋಬೇಡಿ, ಅಲ್ಲಿ ಲಕ್ಷ್ಮೀ ವಾಸ ಇದೆ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಕಡ್ಜ ಗೂಡು ಕಟ್ಟಿದ್ರೆ ಅದನ್ನ ನೋಡಿ ಸಂತೋಷ ಪಡಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇದೆ ಅಂತ ಕೆಲವರೆಲ್ಲ ಅನ್ಕೋತೀರಾ. ಏನೇ ಪೂಜೆ ಮಾಡಿದ್ರು ಇಂಥದ್ದೆಲ್ಲ ಏನೇ ಇದ್ರೂ ಕೂಡ ನಮ್ಗೇನು ಆಗೋದಿಲ್ಲ, ನಾವ್ ಇದ್ದಾಗೆ ಇದ್ದೀವಿ, ನಮ್ಮ ಪರಿಸ್ಥಿತಿನೇ ಸುಧಾರಿಸೋದಿಲ್ಲ ಅಂತ ಒಂದು ಚಿಕ್ಕ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ, ಒಳ್ಳೆ ಬಟ್ಟೆಗಳನ್ನ ಹಾಕೊಂಡಿದೀವಿ, 4 ಜನರ ಮಧ್ಯದಲ್ಲಿ ಒಳ್ಳೆ ರೀತಿ ಜೀವನ ನಡೆಸ್ತಾ ಇದ್ದೀವಿ, ಮತ್ತೆ ಮನೇಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದಾರೆ ಅಂತ ಅಂದ್ರೆ ಇದಕ್ಕಿಂತ ದೊಡ್ಡ ಐಶ್ವರ್ಯ ಇನ್ನೇನ್ ಬೇಕು ಅಂತ ಹೇಳಿ ಅಲ್ವಾ. ದೊಡ್ಡವರೊಂದು ಮಾತು ಹೇಳ್ತಾರೆ, ದೂರದ ಬೆಟ್ಟ ನುಣ್ಣಗೆ ಅಂತ. ಶ್ರೀಮಂತರು ಅಂತ ಅಂದ್ರೆ ಅವ್ರಿಗೇನು ಕಷ್ಟ ಇರಲ್ಲ ಅಂತಲ್ಲ, ನಮ್ಗೆ 1000 ಗಟ್ಲೆ ಕಷ್ಟ ಇದ್ರೆ ಅವ್ರಿಗೆ 1,00,000 ಕೋಟಿ ಗಟ್ಲೆ ಕಷ್ಟ ಇದ್ದೇ ಇರುತ್ತೆ ಅಂತ ಮನುಷ್ಯರಿಗೂ ಕೂಡ. ಹಾಗಾಗಿ ಅವ್ರ ಹತ್ರ ಕೋಟಿ ಗಟ್ಲೆ ದುಡ್ಡಿದೆ ಅಂತ ಅಂದ್ರೆ ಅವರಿಗೆ ಅದಕ್ಕೆ ತಕ್ಕಂತ ಸಮಸ್ಯೆಗಳು ಇದ್ದೇ ಇರುತ್ತೆ. ಇರೋದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮಂತವರೇ ತುಂಬಾ ನೆಮ್ಮದಿಯಾಗಿದ್ದೀವಿ ಅಂತ ತಿಳ್ಕೋಬೇಕು. ಕೆಲವರಂತೂ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ, ಆದ್ರೆ ತಿಂಗಳಾಯ್ತು ಅಂದ್ರೆ ಆಸ್ಪತ್ರೆಗೆ ಅಂತಾನೆ ದುಡ್ಡು ಸುರಿತಾನೆ ಇರ್ತಾರೆ ಆರೋಗ್ಯ ಸಮಸ್ಯೆಯಿಂದ. ಆ ಆಪರೇಷನ್ ಈ ಸಮಸ್ಯೆ ಆ ಸಮಸ್ಯೆ ಅಂತ ಸದ್ಯ ಅವರು ಆಸ್ಪತ್ರೆಗೆ ಮನೆಗೆ ಸುತ್ತೋದೇ ಆಗ್ಬಿಡುತ್ತೆ. ಸದ್ಯ ದೇವರು ನಮಗೆ ಅಂತ ಪರಿಸ್ಥಿತಿನೆಲ್ಲ ಕೊಟ್ಟಿಲ್ವಲ್ಲ. ಏನೋ ಸಾಲ ಇರುತ್ತೆ, ಒಂದು 4 ದಿನ ಕಷ್ಟಪಟ್ಟು ದುಡಿದ್ರೆ ಆ ಸಾಲನೆಲ್ಲ ತೀರಿಸ್ಕೋಬಹುದು. ಈ ರೀತಿ ಸಮಾಧಾನ ಮಾಡಿಕೊಂಡು ನಾವು ಧೈರ್ಯವಾಗಿ ಎದುರಿಸ್ಕೊಂಡು ನಡಿಬೇಕು. ಸಾಲ ಮಾಡಿರೋದು ನಾವು, ತೀರಿಸ್ಬೇಕಾಗಿರೋದು ನಾವು. ತೀರ್ಸೋಣ ಬಿಡಿ, ನಾವು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ನಾವು ಅದನ್ನೆಲ್ಲ ದುಡಿದು ಆ ಸಾಲನ ತೀರಿಸ್ತೀವಿ ಅಲ್ವಾ. ಇನ್ ಮುಂದೆ ಯಾರು ಈ ರೀತಿ ಯೋಚನೆ ಮಾಡಿ ಕರ್ಗೋಕ್ ಹೋಗ್ಬಿಡಿ. ಖಂಡಿತವಾಗ್ಲೂ ನಮ್ಮ ಜೀವನ ಮುಂದೆ ಚೆನ್ನಾಗಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್